ಗೈಸ್, ವೆಲ್ಕಮ್ ಟು ಇನ್ವೆಸ್ಟ್ ಕರ್ನಾಟಕ. ಇವತ್ತು ನಾವು ಒಂದು ಫಾಲಿಂಗ್ ವಿಜೆಟ್ ಅನ್ನೋ ಒಂದು ಫಾರ್ಮೆಟ್ನ ತಂದಿದ್ದೀವಿ. ಏನೋ ಒಂಥರ ಕೇಳೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿಲ್ಲ. ಡೆಫಿನೆಟ್ಲಿ ಕೆಲವರಂತೂ ಬೈಕೊಂತ ಇರ್ತೀರ, ಸಬ್ಸ್ಕ್ರೈಬ್ ಆದಾಗಿಂದ ತುಂಬ ಕಮ್ಮಿ ವಿಡಿಯೋ ಹಾಕ್ತಾ ಇದೆಯಲ್ಲಪ್ಪ ಅಂತ. ಒಂದೇ ಒಂದು ವಿಷಯ ಕೇಳಿಸ್ಕೊಂಬಿಡಿ. ಯೂಶಲಿ ದಿನಾ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಬಟ್ ಕ್ವಾಲಿಟಿ ಇರಲ್ಲ. ಕ್ವಾಲಿಟಿ ವಿಡಿಯೋ ಲೈಕ್ ಇವಾಗ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಅಂದರೆ, ಆ ವಿಡಿಯೋನ ನೀವು ನೋಡಿ ನೀವು ಅದನ್ನು ಸುಮಾರು ವರ್ಷಗಳು ನೆನಪಿಟ್ಕೋಬೇಕು. ಈ ಥರ ಒಂದು ವಿಡಿಯೋ ನೋಡಿದೆ, ತುಂಬ ಅದರಲ್ಲೊಂದು ಕ್ವಾಲಿಟಿ, ಆ ಒಂದು ಟೀಚಿಂಗ್ ಇರ್ಬೋದು ಅಥವಾ ನಾನು ಕಲ್ತಿದ್ದಿರ್ಬೋದು, ತುಂಬ ಇನ್ಫಾರ್ಮೇಷನ್ ಇತ್ತು, ಅದು ನನಗೆ ತುಂಬ ಯೂಸ್ ಆಯಿತು ಅಂತ. ಅದು ಬಿಟ್ಟು ಸುಮ್ಮನೆ ದಿನ ವಿಡಿಯೋ ಮಾಡ್ತಾ ಇದ್ದು ಸಣ್ಣ ಪುಟ್ಟದಕ್ಕೆಲ್ಲ ಬೇಡ ಅಂತ. ಸೊ ಟುಡೇ ರಿಲಯನ್ಸ್ ಕ್ಯಾಶ್ ಸೆಗ್ಮೆಂಟಲ್ಲಿ, ಕ್ಯಾಶ್ ಸೆಗ್ಮೆಂಟೇ ಯಾಕೆ ಅಂದರೆ, ಲೈಕ್ ಸುಮಾರು ಜನ ನಮ್ಮ ಒಂದು ಇದರಲ್ಲಿ ಅಂದರೆ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಒಂದು ಏಜ್ ಸೆಕ್ಟರಲ್ಲಿ, ಒಂದು 25 to 40 ಏಜ್ ಏನಿದೆ, ಈ ಒಂದು ಸೆಕ್ಟರ್ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ಗಳಲ್ಲಿ. ಇವರು ತುಂಬ ಕಮ್ಮಿ ಹಣನ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಅಂದರೆ ಲಾಸ್ ಆಗುತ್ತೆ ಅನ್ನೋ ಒಂದು ಭಯ ಇರ್ಬೋದು, ಅಥವಾ ಅಷ್ಟೊಂದು ಇನ್ಕಮ್ ಇಲ್ಲದೆ ಇರ್ಬೋದು. ಸೊ ಅದಕ್ಕೆ ನಾನು ಲಾಟ್ ಗಟ್ಟಲೆ ತೊಗೊಳಕ್ಕಾಗದಿರೋ ಅಂಥ ಟೈಮಲ್ಲಿ ಏನು ಮಾಡಬೇಕು, ಕ್ಯಾಶ್ ಸೆಗ್ಮೆಂಟ್ ಇರುತ್ತೆ. ನೀವು ಅಟ್ಲೀಸ್ಟ್ 2 lakh 3 lakh ಇಟ್ಟಿರಬೇಕಾಗುತ್ತೆ ಲಾಟ್ ತೊಗೋಬೇಕು ಅಂದರೆ, ಫ್ಯೂಚರ್ಸ್ ಆಪ್ಷನ್ ಮಾಡಬೇಕು ಅಂದರೆ. ಬಟ್ ಕ್ಯಾಶ್ ಸೆಗ್ಮೆಂಟಲ್ಲಿ ಹಂಗಿಲ್ಲ, ಒಂದೇ ಒಂದು ಸಿಂಪಲ್ ಬೇಕಾದರೂ ತೊಗೊಬೋದು. ಓಕೆ, ನಾನು ಇವತ್ತು ರಿಲಯನ್ಸ್ ಸ್ಟಾಕ್ನ ತೊಗೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಕಾನ್ಸೆಪ್ಟ್, ಇವತ್ತಿನ ಒಂದು ವಿಡಿಯೋ. ಸೊ ನಾನಿರೋದು ಟ್ರೇಡಿಂಗ್ ವ್ಯೂನಲ್ಲಿ. ಸೊ ಟ್ರೇಡಿಂಗ್ ವ್ಯೂ ಅನ್ನೋದು ಒಂದು ವೆಬ್ಸೈಟು. ಟ್ರೇಡಿಂಗ್ ವ್ಯೂ ಅನ್ನೋದ್ರಲ್ಲಿ ತುಂಬ ಚೆನ್ನಾಗಿ ನೀವು ಒಂದು ಲೈಕ್ ಏನಂತಾರೆ, ಟ್ರಯಾಂಗಲ್ ಆಗಿರ್ಬೋದು, ಪ್ಯಾರಲಲ್ ಲೈನ್ಸ್ಗಳಾಗಿರ್ಬೋದು ಹಾಕೊಬೋದು. ಇಲ್ಲಿ ನಾನು ಒಂದು ಪ್ಯಾರಲಲ್ ಲೈನ್ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಏನಿದೆಯಪ್ಪ ಇದರಲ್ಲಿ ಅಂತ ವಿಶೇಷ ಅಂದರೆ ಏನಿಲ್ಲ, ನಾನು ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಒಂದಲ್ಲ ಸುಮಾರು ಎಕ್ಸಾಂಪಲ್ ಕೊಡ್ತೀನಿ ಒಂದೇ ಸ್ಟಾಕಲ್ಲೇ. ಓಕೆ, ಪದೇ ಹೆಂಗೆ ನೀವು ಅರ್ನ್ ಮಾಡ್ಬೋದು, ಎಷ್ಟೆಷ್ಟು ಅರ್ನ್ ಮಾಡ್ಬೋದು, ಎಷ್ಟೆಷ್ಟು. ಈಗ ಲಾಂಗ್ ಟರ್ಮ್ ಅರ್ನ್ ಮಾಡೋರಿಗೆ ಸ್ವಿಂಗ್ ಟ್ರೇಡರ್ಗೂ ಏನು ಡಿಫ್ರೆನ್ಸು ಅಂತ ಕೇಳ್ತಾರಲ್ಲ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ತುಂಬ ದಿನ ಸ್ಟಾಕ್ನ ಹೋಲ್ಡ್ ಮಾಡೋದಕ್ಕೂ ಪದೇ ನೀವು ಸೆಲ್ ಮಾಡಿ ಬೈ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ನಾನು ಮಾಡ್ತಾ ಇರೋವಂಥದ್ದು ಕ್ಯಾಶ್ ಸೆಗ್ಮೆಂಟಲ್ಲಿ ಡೈಲಿ ಚಾರ್ಟಲ್ಲಿ ಇದ್ದೀನಿ. ಸೊ ಡೈಲಿ ಚಾರ್ಟಲ್ಲಿ ಯೂಶಲಿ ಡೈಲಿ ಚಾರ್ಟ್ ನೋಡೋರು ಯಾರು ಅಂದರೆ ಸ್ವಿಂಗ್ ಟ್ರೇಡರ್ಸ್ ಅಂತ. ಏನಕ್ಕೆ ನಾನು ಸ್ವಿಂಗ್ ಟ್ರೇಡಿಂಗ್ಗೆ ತುಂಬ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅಂದರೆ, ಆ್ಯಸ್ ವಿ ಆರ್ ಆಲ್ ವರ್ಕಿಂಗ್, ನಾವೆಲ್ಲ ತುಂಬ ಕೆಲಸಗಳು ಮಾಡ್ತಾ ಇರ್ತೀವಿ ಬೇರೆ ಕಡೆ. ದಿನ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ನೋಡೋಕ್ಕೂ ಆಗಲ್ಲ, ಅದು ತುಂಬ ಕಷ್ಟದ ಕೆಲಸ ಎಷ್ಟೋ ಜನಗಳಿಗೆ. ಅದೇ ಒಂದು ಕೆಲಸ ಮಾಡಿದರೆ ತುಂಬ ಈಸಿಯಾಗಿರುತ್ತೆ, ಬಟ್ ಅದೇ ಕೆಲಸ ಮಾಡ್ತಾರಲ್ವ, ಯಾವಾಗೋ ಒಂದ್ಸರಿ ಬರ್ತೀವಿ ನೋಡ್ತೀವಿ, ಅಂಥ ಟೈಮಲ್ಲಿ ಸ್ವಿಂಗ್ ಟ್ರೇಡಿಂಗ್ ಇಸ್ ದ ಬೆಸ್ಟ್ ಟ್ರೇಡಿಂಗ್. ಸೊ ಇಲ್ಲಿ ಒಂದು ಚಾರ್ಟ್ ಯಾವತ್ತೋದು ಅಂದರೆ 2021 March 15. ತುಂಬ ಹಿಂದೆ ಯಾಕೆ ತೊಗೊಂಡಿದ್ದೀರಾ ಅಂದರೆ, ನಾನು ಮುಂದಕ್ಕೆ ತೋರಿಸ್ತೀನಿ. ಇದು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಒಂದು 5 ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲಿ ಟಾಪ್ ಹೋಗುತ್ತೆ, ತಿರ್ಗಾ ಡೌನ್ ಬರ್ತಾ ಹೋಗುತ್ತೆ. ಈ ಒಂದು ಕ್ಯಾಂಡಲ್ ಸ್ಟಿಕ್ಗಳು ನಾನು ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಹಾಕಿದ್ದೀನಿ. ನಾನು ಫಿಬೋನಾಚಿ ಆಗಿರ್ಬೋದು ಅಥವಾ ಹೈಕನಾಸಿ ಆಗಿರ್ಬೋದು, ಫಿಬೋನಾಚಿ ಅಂದರೆ ಹೈಕನಾಸಿ ಅಂತ ಹಾಕ್ತಾರೆ, ಅದಾಗಿರ್ಬೋದು. ಈ ಥರದ್ದೆಲ್ಲ ನಾನು ಮೇನಿಟ್ಟಿಲ್ಲ. ಕ್ಯಾಂಡಲ್ ಸ್ಟಿಕ್ ಹಿಡಿದಿನಿ, ರೆಗ್ಯುಲರ್ ಕ್ಯಾಂಡಲ್ ಸ್ಟಿಕ್. ಸೊ ನಾರ್ಮಲ್ ಆಗಿ ಇದು ಒಂದು ಇದರಲ್ಲಿ ಕಾಣಿಸ್ತಾ ಇರುತ್ತೆ. ಈಗ ನಾನು ಇದನ್ನ ಹೈಡ್ ಮಾಡ್ತೀನಿ, ನಿಮ್ಗೇನು ಅಂತ ಐಡಿಯಾ ಬರಲ್ಲ, ಏನೋ ಬೀಳ್ತಿದೆ ಅನ್ಬೋದು. ಬಟ್ ನೀವು ಯಾವಾಗ ಲೈನ್ ಹಾಕ್ತೀರಾ, ಇಲ್ಲಿ ಲೈನ್ ಇರುತ್ತೆ, ನೀವು ತಗೊಂಡು ಹಾಕಿ ಗೊತ್ತಾಗುತ್ತೆ. ಸೊ ಈ ಒಂದು ಲೈನ್ ಹಾಕಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಓ ಇದು ಲೈನ್ ಒಳಗಡೆನೆ ಆಟ ಆಡ್ತಿದೆ ಅಂತ. ಐ ಥಿಂಕ್ ಇದು ಏನು ಮಾಡಕ್ಕೆ ಟ್ರೈ ಮಾಡ್ತಿದೆ ಅಂದರೆ, ಬ್ರೇಕ್ಔಟ್ ಆಗೋಕ್ಕೆ ಟ್ರೈ ಮಾಡ್ತಿದೆ. ನೀವು ಈ ಒಂದು ಲೈನಲ್ಲಿ ಇದಾಗ ಎಂಟ್ರಿ ಆಗಬಾರ್ದು. ಯಾವಾಗ ಈ ಲೈನ್ನ ಬ್ರೇಕ್ಔಟ್ ಮಾಡುತ್ತೆ, ಈ ಒಂದು ಲೈನ್ ಯಾವಾಗ ಬ್ರೇಕ್ಔಟ್ ಆಗಿ ಹೊರಗಡೆ ಹೋಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ, ಆವಾಗ ತಗೋಬೇಕು. ಸಪೋಸ್ ನಾನು ಇಲ್ಲಿ ತಗೊಂಡೆ ಅಂತ ಇಟ್ಕೊಳ್ಳಿ, ಲೈಕ್ 1919 ಅಲ್ಲಿ. ಸರಿ, ತಗೊಳೋವಾಗ ಸ್ಟಾಪ್ ಲಾಸ್ ಹಾಕಿರ್ಬೇಕು. ಸ್ಟಾಪ್ ಲಾಸ್ ಅನ್ನೋದು ಅದ್ರ ಹಿಂದಿನ ಕ್ಯಾಂಡಲ್ಗೆನೆ ಹಾಕಿಡೋದು ತುಂಬಾ ತಪ್ಪು. ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ, ಒಂದು ಆವ್ರೇಜ್ ಆಗಿ ಒಂದು ಸ್ವಲ್ಪ ದೂರ ಹೆಚ್ಚು ಕಮ್ಮಿ, ಇಲ್ಲ ನಾನು 1919 ಅಂತ ಹೇಳಿದ್ನಲ್ಲ, ಇಲ್ಲಿ ಏನು ತಗೊಂತೀವಿ ಅಂತೀವಿ, ಫುಲ್ ಫಾರ್ಮೆಟ್ ಅಥವಾ ಫುಲ್ ಬರೋ ತಕ್ಕ ಕ್ಯಾಂಡಲ್ ಸ್ಟಿಕ್ ನಾನು ತೊಗೊಳಲ್ಲ. ನೆಕ್ಸ್ಟ್ ಡೇ ನಾನು ಬಿಗ್ ಕ್ಯಾಂಡಲ್ ಹತ್ರ ಕೆಳಗಡೆ ತಗೋತೀನಿ ಬೆಳಿಗ್ಗೆನೆ, ಅದೊಂದು ಆವ್ರೇಜ್ ಆಗಿ ಒಂದು 9-10 ಗಂಟೆ ಟೈಮಲ್ಲಿ ಅನ್ನೋದಾದ್ರೆ. ಇಲ್ಲಿ ನೋಡ್ಬೋದು, ಇಲ್ಲಿಗೆ ನಾನು ಎಲ್ಲಾದರೂ ನಾನು ಸ್ಟಾಪ್ ಲಾಸ್ನ ಹಾಕ್ತೀನಿ. ಏನಕ್ಕೆ ಇಷ್ಟು ಸ್ವಲ್ಪ ಗ್ಯಾಪ್ ಕೊಡ್ತೀನಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಪ್ರೈಸು. ಏನಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಂದರೆ, ನಾವಿಲ್ಲಿ ಮಾಡ್ತಿರೋದು ಸ್ವಿಂಗ್ ಟ್ರೇಡಿಂಗ್, ಇಂಟ್ರಾಡೇ ಅಲ್ಲ. ಇಂಟ್ರಾಡೇಗೆ ಆದರೆ ಸ್ವಲ್ಪ ಕಮ್ಮಿನೇ ಹಾಕ್ಬೋದು. ನೀವು ಯಾವಾಗ ತಗೋತೀರಾ, ನೆಕ್ಸ್ಟ್ ಡೇ ಒಂದು ಸ್ವಲ್ಪ ದಿನ ಮೇಲೋಗುತ್ತೆ, ನಿಮಗೆ ಫುಲ್ ಖುಷಿ ಆಗುತ್ತೆ. ಬಟ್ ಆಮೇಲಿಂದ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ, ಬೈಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವ್ನು ಯಾರೋ ಹೇಳ್ದ, ಹಾಕಿದ್ವಿ ಲಾಸ್ ಆಗ್ತಿದೆ ಅಂತ, ಬಟ್ ಸ್ಟಿಲ್ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಸ್ಟಾಪ್ ಲಾಸ್ ಹಿಟ್ ಆದರೆ ಎಕ್ಸಿಟ್ ಆಗಿ, ಯಾರೇ ಹೇಳಿ
ಏನೇ ಹೇಳಿ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂದರೆ ಯು ಶುಡ್ ಎಕ್ಸಿಸ್ಟ್ ಸಮ್ವೇರ್ ಹಿಯರ್. ಇಲ್ಲೊಂದಷ್ಟು ಲೈನ್ ಕೊಟ್ಟಿದ್ದಾರೆ ಅಥವಾ ಈ ಒಂದು ಲೋ ಏನಿದೆ ಇಲ್ಲಿಗೂ ಹಾಕಿರ್ಬೋದು. ರಿಸ್ಕ್ ಡಿಪೆಂಡ್, ನಿಮ್ಮ ಒಂದು ರಿಸ್ಕ್ ಇಂಡಿವಿಜುವಲ್ ರಿಸ್ಕ್ ಆಗಿರುತ್ತೆ. ಸರಿ, ನಾನು ಒಂದು ಕ್ಯಾಲ್ಕುಲೇಟ್ ಮಾಡೀನಿ ಎಷ್ಟು ಅರ್ನ್ ಮಾಡ್ಬೋದಿತ್ತು ಅಂತ. ಇಲ್ಲಿ ನೋಡ್ಬೋದು ನೀವು ಸಮ್ವೇರ್ ಇಲ್ಲಿ ನೀವು ಸ್ಟಾಪ್ ಲಾಸ್ನ ಹಾಕಿದ್ರೆ ಒಳ್ಳೇದು. ನಾನು ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಏನಿದೆ ಅಲ್ಲಿಗೆ ಸ್ಟಾಪ್ ಲಾಸ್ ಹಾಕಿರ್ತೀನಿ. ಸೊ ಆ ಸ್ಟಾಪ್ ಲಾಸ್ ಎಲ್ಲಿಗೆ ಬರುತ್ತೆ ಅಂದರೆ ಆಲ್ಮೋಸ್ಟ್ ಅರೌಂಡ್ 3% ಅನ್ಕೊಳ್ಳಿ. ಸೊ 3% ರಿಸ್ಕ್ ರಿವಾರ್ಡ್ ರೇಷಿಯೋ 3%ಗೆ ರಿಟರ್ನ್ ಬರ್ತಾ ಇರೋದು 17%. ಆಲ್ಮೋಸ್ಟ್ 17 ಅಲ್ದಿದ್ರು ಒಂದ್ 3% ಕಮ್ಮಿ ಮಾಡ್ಕೊಳ್ಳಿ, 15% ತಗೊಳ್ಳಿ. ವಿತ್ ಇನ್ ಸ್ಪ್ಯಾನ್ ಆಫ್ ಸಮ್ವೇರ್ ಅರೌಂಡ್ ಏಪ್ರಿಲ್ 21 ಇಂದ ಇಲ್ಲಿಗೆ ಜೂನ್ 14 ಅಷ್ಟೊತ್ತಿಗೆ ನಿಮ್ಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ಎಷ್ಟು ಡೇ ಬರುತ್ತೆ ಇದು ಅನ್ನೋದು. ಇಲ್ಲಿ ನಾನು ಡೇ, ಪ್ರೈಸ್ ರೇಂಜ್ ಮತ್ತೆ ಡೇಟ್ ಎರಡೂ ತೋರಿಸ್ತೀನಿ. ಇಲ್ಲಿಂದ ನಿಮಗೆ ಇಲ್ಲಿಗೆ ಆಲ್ಮೋಸ್ಟ್ ಎಷ್ಟು ಬಂದಿದೆ ಅಂದರೆ 15 to 16% ಬರುತ್ತೆ ವಿತ್ 35 ಬಾರ್ಸ್. ಆದರೆ 50 ಡೇಸಲ್ಲಿ 20% ರಿಟರ್ನ್ ಬಂದಿದೆ ವಿತೌಟ್ ವರ್ಕಿಂಗ್. ಓಕೆ, ನೀವು ನಿಮ್ಮ ಕೆಲಸನೇ ಮಾಡ್ತಾ ಇರ್ತೀರಾ. ಎಷ್ಟು ಲಾಭ ಬರುತ್ತೆ 10,000ಕ್ಕೆ? ದಟ್ ಈಸ್ ಪರ್ಸೆಂಟೇಜ್ ಅಷ್ಟೇ. ನೀವು ಎಷ್ಟನ್ನ ಹಾಕೊಳ್ಳಿ, ನೀವು 1 ಹಾಕೊಳ್ಳಿ, 10 ಹಾಕೊಳ್ಳಿ, 50 ಹಾಕೊಳ್ಳಿ, 1 ಲಕ್ಷ ಹಾಕೊಳ್ಳಿ, 10 ಲಕ್ಷ ಹಾಕೊಳ್ಳಿ. ಒಂದು ಆವ್ರೇಜ್ ಆಗಿ 1 ಲಕ್ಷ ಅಂತ ಕನ್ಸಿಡರ್ ಮಾಡೋದಾದ್ರೆ 1 ಲಕ್ಷಕ್ಕೆ 17 ಹಾಕಿದೀನಿ. ನೀವು ಅದಕ್ಕಿಂತ ಬೇಗ ಎಕ್ಸಿಟ್ ಆದ್ರೆ ಇಲ್ಲಿ ನಾನು ತೋರಿಸಿರೋದು ಮ್ಯಾಕ್ಸಿಮಮ್ ಎಷ್ಟು ಅರ್ನ್ ಮಾಡ್ಬೋದಿತ್ತು ಈ ಒಂದು ಟ್ರೇಡಲ್ಲಿ ಅಂತ. ಅಷ್ಟಕ್ಕಾಗದೇ ಇದ್ರು ನಾವು ಒಂಚೂರು ಕಮ್ಮಿನೇ ಮಾಡೋಣ, ಇಷ್ಟೊಂದು ಬೇಡ, ತುಂಬ ಎಕ್ಸಾಜರೇಟೆಡ್ ಆಗಿ ತೋರಿಸೋದು ಬೇಡ. ಒಂದು 15%ಗೆ ಯಾವಾಗ ಅಲ್ಲೇ ಓಡಾಡ್ತಾ ಇರುತ್ತೆ ನೀವು ಎಕ್ಸಿಟ್ ಹಾಕೋದು ಒಳ್ಳೇದು. ಸೊ ನಿಮಗೆ 15% ಬಂತು ವಿತೌಟ್ ಡೂಯಿಂಗ್ ವರ್ಕ್. ಇದು ಒಂದು ಎಕ್ಸಾಂಪಲ್ ಈ ಒಂದು ಚಾನಲ್ ಅಲ್ಲಿ ಬ್ರೇಕ್ಔಟ್ ಆದಾಗ ಹೆಂಗಾಗುತ್ತೆ ಅನ್ನೋದು. ಸೊ ನೆಕ್ಸ್ಟ್ ಹೋಗೋಣ, ಇನ್ನೊಂದು ತೋರಿಸ್ತೀನಿ ಅದೇ ಥರದನ್ನು. ನೆಕ್ಸ್ಟ್ ಇನ್ನೊಂದು ಹಾಕಿದ್ದೀನಿ, ಇದೇ ಥರ ಚಾನಲ್ ನೆಕ್ಸ್ಟ್ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ಈಗ ಆಲ್ರೆಡಿ ನಿಮಗೆ 15% ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಚಾನಲ್ ನೀವು ಸೆಲ್ ಮಾಡಿರ್ತೀರಾ, ನೀವು ಮತ್ತೆ ಚಾನಲ್ ಕ್ರಿಯೇಟ್ ಆಗುತ್ತೆ, ಚಾನಲ್ ಬರ್ತಾ ಇರುತ್ತೆ. ಸೊ ಯಾವಾಗ ಚಾನಲ್ ಬ್ರೇಕ್ಔಟ್ ಆಗುತ್ತೆ ನೋಡ್ಕೊಳ್ಳಿ. ಸೆಕೆಂಡ್ ಇದು ಫುಲ್ ಬ್ರೇಕ್ಔಟ್ ಆಗಿಲ್ಲ ಬಿಕಾಸ್ ಅದಿನ್ನ ಅರ್ಧ ಬಂದಿದೆ. ಸೊ ಸೆಕೆಂಡ್ ಡೇ ಫುಲ್ ಬ್ರೇಕ್ಔಟ್ ಆಯಿತು. ಥರ್ಡ್ ಡೇ ನೀವು ಈ ರೆಡ್ ಕ್ಯಾಂಡಲ್ ಅಲ್ಲಿ ತಗೋತೀರಾ. ಏನಕ್ಕೆ ನೀವು ತಗೋತಾ ಇದ್ದೀರಾ ಅಂದ್ರೆ ಇಟ್ ಈಸ್ ಅಬೋವ್ ದ ಚಾನಲ್, ಮೇಲ್ಗಡೆ ಫಾರ್ಮ್ ಆಗಿದೆ. ನಿಮ್ಗೆ ಗೊತ್ತಿಲ್ಲ ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತಾ ಇಲ್ವಾ ಅಂತ, ಬಿಕಾಸ್ ಫಸ್ಟ್ ಡೇ ಆ ಒಂದು ಚಾನಲ್ ಲೈನ್ ಅಲ್ಲೇ ಬಂದಿರೋದ್ರಿಂದ ತಗೊಳಲ್ಲ. ಸೆಕೆಂಡ್ ಡೇ ನೀವು ನೋಡ್ತೀರಾ ಹೊರಗಡೆ ಫುಲ್ ಫಾರ್ಮ್ ಆಗಿದೆ. ಥರ್ಡ್ ಡೇ ನಿಮ್ಮ ಆಪ್ಷನ್ ಏನು, ಇದಿನ ಫಾರ್ಮ್ ಆಗಿರಲ್ಲ, ರೆಡ್ ಕ್ಯಾಂಡಲ್ ಬರ್ತೀರಾ ತಗೋತೀರಾ. ಸಮ್ವೇರ್ ಹಿಯರ್ ಒಂದು ಮಧ್ಯಾಹ್ನ ಅನ್ಕೊಳ್ಳಿ, ಒಂದು ಆವ್ರೇಜ್ ಆಗಿ ಇಲ್ಲೆಲ್ಲೋ ತಗೋತೀರಾ. ಸರಿ, ಸ್ಟಾಪ್ ಲಾಸ್ ಎಲ್ಲಿಗಿರ್ಬೇಕು? ಸ್ಟಾಪ್ ಲಾಸ್ ಶುಡ್ ಬಿ ಲೈಕ್ ಗ್ರೀನ್ ಕ್ಯಾಂಡಲ್ ಅಥವಾ ಈ ರೆಡ್ ಕ್ಯಾಂಡಲ್ಗೆ ಸ್ಟಾಪ್ ಲಾಸ್ ಇಕ್ಕೋಣ. ಈಗ ನೀವು ನೋಡಿದ್ರೆ ಎಷ್ಟು ಒಂದು ಪ್ರಾಫಿಟ್ ಬರುತ್ತೆ ಈ ಒಂದು ಟ್ರೇಡ್ ಅಲ್ಲಿ ನಿಮ್ಗೆ ಅಂದ್ರೆ, ಸಿ ಒಂದ್ ಕಡೆ 15%, ಇನ್ನೊಂದ್ ಕಡೆ 30%, ಡಬಲ್ ದ ಪ್ರಾಫಿಟ್. ನೀವು ಇಲ್ಲೂ ಎಕ್ಸಿಟ್ ಆಗ್ಬೋದು, ಇಲ್ಲೆಲ್ಲಾದ್ರೂ ಸಮ್ವೇರ್ ಹಿಯರ್ ಇಲ್ಲಿಗೆ ಎಕ್ಸಿಟ್ ಆದ್ರೆ ನೀವು ಸಮ್ವೇರ್ ಲೈಕ್ ಮತ್ತೆ 13%. ಇಲ್ಲ ನಾನು ಒಂಚೂರು ರಿಸ್ಕ್ ತಗೊಂತೀವಿ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಇಲ್ಲೊಂದು 13% ಬಂದ ತಕ್ಷಣ ಅದು ಒಂದು 15% ನಿಮ್ ರಿಟರ್ನ್ ಬಂದ ತಕ್ಷಣ ನೀವೇನ್ ಮಾಡ್ಬೇಕು, ಒಂದು 10%ಗೆ ಅಂದ್ರೆ ಈ ರೆಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬಂದ ತಕ್ಷಣ ನೀವು ಈ ಒಂದು ಕೆಳಗಡೆ ಇರೋ ರೆಡ್ ಕ್ಯಾಂಡಲ್ಗೆ ನಿಮ್ಮ ಸ್ಟಾಪ್ ಲಾಸ್ನ ಟ್ರೇಲ್ ಮಾಡಬೇಕು. ಟ್ರೇಲ್ ಸ್ಟಾಪ್ ಲಾಸ್ ಅನ್ನೋ ಅರ್ಥ ಬಂದು ನಿಮ್ಮ ಒಂದು ಸ್ಟಾಪ್ ಲಾಸ್ ಏನು ಇಲ್ಲಿ ಇಟ್ಟಿರ್ತೀರಾ ಅದನ್ನ ಹೊಸ್ದಾಗಿ ಟ್ರೇಡ್ ತಗೊಂಡೆ ಅನ್ನೋ ಥರ ಮಾಡಬೇಕು. ಇಲ್ಲಿಗೆ ನೀವು ತಗೊಂಡೆ ಅನ್ನೋ ಥರ ಅಂಡ್ ಇಲ್ಲಿಗೆ ಸ್ಟಾಪ್ ಲಾಸ್ನ ಚೇಂಜ್ ಮಾಡ್ತೀರಾ ಅಷ್ಟೇ. ಈಗೇನಾಗುತ್ತೆ, ನೀವು ಆಲ್ರೆಡಿ ಲಾಭದಲ್ಲಿದ್ದೀರಾ, ಅಕಸ್ಮಾತ್ ಏನಾದರೂ ಇದು ಮೇಲ್ಕ್ ಹೋಗುದಿರಾ ಡೌನ್ ಬಂದ್ರೆ ನೀವು ಲಾಭದಲ್ಲೇ ಕೂಡ ಹೊರಗಡೆ ಬರ್ತೀರಾ, ಲಾಸ್ ಆಗಲ್ಲ. ಓಕೆ, ಟ್ರೇಲಿಂಗ್ ಸ್ಟಾಪ್ ಲಾಸ್ ಅನ್ನೋದು. ನೆಕ್ಸ್ಟ್ ಅದೇ ರಿಸ್ಕ್ ಅಲ್ಲೇ ಬಿಡ್ತೀರಾ. ಇಲ್ಲ ಕೆಲವು ಸಾರಿ ಏನ್ ಮಾಡ್ತಾರೆ ಅಂದ್ರೆ ಒಂದು 20%ನ ಸೆಲ್ ಮಾಡ್ಬಿಡ್ತಾರೆ, ಒಂದು 50%ನ ಸೆಲ್ ಮಾಡ್ತಾರೆ. ಬಟ್ ಹೋಲ್ಡ್ ಇಟ್. ನೀವು ಹಂಗೇನಾದ್ರೂ ಈ ಸ್ಟಾಪ್ ಲಾಸು ಟ್ರೇಲಿಂಗ್ ಸ್ಟಾಪ್ ಲಾಸ್ ಇಟ್ಟಾದ್ರೆ ಎಕ್ಸಿಟ್ ಆಗಿ. ಇಲ್ಲ ನೀವು ಸ್ಟಾರ್ಟಿಂಗ್ ಅಲ್ಲೇ ಇದ್ದೀರಾ, ಇಲ್ಲಿಗೆ ನಾನು ಹಾಕಿದ್ದೀನಿ, ಇಲ್ಲೇ ಇದ್ದೀರಾ ಅಂದ್ರೆ ಯು ವುಡ್ ಹ್ಯಾವ್ ಮೇಡ್, ನಾನು ಇರ್ತೀನಿ, ಯು ವುಡ್ ಹ್ಯಾವ್ ಮೇಡ್ ಟ್ರಿಮೆಂಡಸ್ ಪ್ರಾಫಿಟ್ ಲೈಕ್ 30% ಇಲ್ಲ ಅಂದ್ರೆ 28% ಇದೆ, 26% ಇದೆ. ಒಳ್ಳೆ ಪ್ರಾಫಿಟ್ ಬಂದು ಅಗೇನ್ 20,000. ಅಗೇನ್ ಎಷ್ಟು ದಿನಗಳಲ್ಲಿ ಇದಾಗಿದೆ ಅನ್ನೋದಾದ್ರೆ ಇದನ್ನು ಬೇಕಾದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿಂದ ಇಲ್ಲಿ ನೀವೆಲ್ಲೋ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಸಮ್ವೇರ್ ಹಿಯರ್ ಅಂದ್ರೆ 70 ಡೇಸ್ ಅಥವಾ 71 ಡೇಸ್ ಅಂತ ಬರುತ್ತೆ. ಬಟ್ ವರ್ಕಿಂಗ್ ಡೇಸ್ ಬಂದು ಸ್ಟಾಕ್ ಮಾರ್ಕೆಟ್ ವರ್ಕಿಂಗ್ 48 ಒಂದು ಡೇಸ್ ಅಥವಾ ಬಾರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಇಷ್ಟು ಪ್ರಾಫಿಟ್ನ ಮಾಡಿರ್ತೀರ. ನೆಕ್ಸ್ಟ್
ಇದೇ ತರ ನಾನು ಒಂದೇ ಸ್ಟಾಕಲ್ಲಿ ನಿಮ್ಗೆ ಎಷ್ಟು ಸಾರಿ ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ ಅಂದ್ರೆ, ಸುಮ್ಮನೆ ಯಾವುದೋ ಒಂದು ತಗೊಂಬಿಟ್ಟು ಒಂದು ಎಕ್ಸಾಂಪಲ್ ತೋರಿಸ್ಬಿಟ್ಟು ನೋಡಿ ಎಷ್ಟು ಪ್ರಾಫಿಟ್ ಆಗುತ್ತೆ ಎಷ್ಟು ಲಾಸ್ ಆಗುತ್ತೆ, ದಾಟ್ಸ್ ನಾಟ್ ಅ ವಿಡಿಯೋ. ಓಕೆ, ಐ ಡೋಂಟ್ ಥಿಂಕ್ ಆ ಥರ ವಿಡಿಯೋ ಮಾಡೋದು ವೇಸ್ಟ್. ಯಾವುದೋ ಒಂದು ಸಿಚುವೇಶನಲ್ಲಿ ನಮ್ಗೇನು ಕನ್ಸು ಬಿದ್ದಿರುತ್ತಾ, ನಾನು ಒಂದೇ ಸ್ಟಾಕ್ನ ತೊಗೊಂಡಿದ್ದೀನಿ, ಡೈಲಿ ಟೈಮ್ ಫ್ರೇಮ್ ಇಟ್ಟಿದ್ದೀನಿ, ರಿಲಯನ್ಸ್ ಸ್ಟಾಕು ಎಲ್ಲರಿಗೂ ಗೊತ್ತಿರೋದು. ಯಾವುದೋ ಖಾಲಿ ಸ್ಟಾಕ್ನ ತೊಗೊಂಡು ಸುಮ್ಮನೆ ತೋರಿಸಿ ಯಾವನಿಗೂ ಗೊತ್ತಿಲ್ಲ ಇದು ಅನ್ನೋದೇನು ಮಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಅಗೈನ್ ಮತ್ತೆ ಚಾನಲ್ ಸ್ವಲ್ಪ ಆಚೆ ಹೋಗುತ್ತೆ, ಇಟ್ಸ್ ಓಕೆ. ನಾವು ಮಾಡ್ತಾ ಇರೋದು ಕ್ಯಾಶ್ ಸೆಗ್ಮೆಂಟ್ ಆಗಿರೋದ್ರಿಂದ ನಾವು ಶಾರ್ಟ್ ಏನು ಮಾಡಕ್ ಹೋಗಲ್ಲ. ಸೊ ಏನು ಮಾಡ್ತೀವಿ, ಹಂಗೆ ಬಿಟ್ಟಿರ್ತೀವಿ. ಯಾವಾಗ ಇದು ಬ್ರೇಕ್ ಆಗುತ್ತೆ ನೋಡ್ತೀವಿ, ವೆಯ್ಟ್, ಒನ್ ಡೇ ಇದು ಬ್ರೇಕ್ ಆಗುತ್ತೆ. ಆ ಬ್ರೇಕ್ ಆಗಿದ್ದ ಬೆಳಿಗ್ಗೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ದಿನ ಲೈನ್ ಮೇಲೆ ಬಂದಿರುತ್ತೆ, ಸೊ ನೀವು ಅದನ್ನು ವರಿ ಮಾಡಲ್ಲ. ಸೆಕೆಂಡ್ ಡೇ ಬ್ರೇಕ್ ಆಗುತ್ತೆ, ಅಂತ ಏನು ಬ್ರೇಕ್ ಅಲ್ಲ, ಬಟ್ ಓಕೆ, ಒಂದು ಹ್ಯಾಮರ್ ಥರ, ಇನ್ವರ್ಟೆಡ್ ಹ್ಯಾಮರ್ ಥರ ಒಂದು ಕ್ಯಾಂಡಲ್ ಬರುತ್ತೆ. ಥರ್ಡ್ ಡೇ ನೀವು ರೆಡ್ ಬರುತ್ತೆ ತಗೋತೀರಾ. ಸೊ ಗುಡ್ ಅಲ್ವಾ, ಥರ್ಡ್ ಡೇ ರೆಡ್ ಇನ್ನ ಕಮ್ಮಿಗೆ ತಗೊಂತಾ ಇದ್ದೀರಾ ನೀವು. ಸಮ್ವೇರ್ ಹಿಯರ್ ತಗೋತೀರಾ, ಸ್ಟಾಪ್ ಲಾಸ್ ಶುಡ್ ಬಿ ಸಮ್ವೇರ್ ಹಿಯರ್, ನಾನು ಈ ಲೈನಲ್ಲಿ ಹಾಕಿರ್ತೀನಿ. ಸೊ ಯಾವಾಗ ನೀವು ರೆಡ್ ಕ್ಯಾಂಡಲ್ ಹತ್ರ ತಗೋತೀರಾ 2362 ರೂಪಾಯಿ ಅಥವಾ ಆ ರೇಂಜಲ್ಲಿ, ಅಗೈನ್ ಪ್ರಾಫಿಟ್. ಬಟ್ ಈ ಸಾರಿ ಸ್ವಲ್ಪ ಕಮ್ಮಿ ಪ್ರಾಫಿಟ್ ಬರುತ್ತೆ. ಯಾಕೆ ಕಮ್ಮಿ ಪ್ರಾಫಿಟ್ಟು ಅಂದರೆ, ಕೆಲವು ಸಾರಿ ಎಲ್ಲ ದಿನನೂ ಸಂಡೇ ಆಗಿರಲ್ವಾ, ಅಥವಾ ಎಲ್ಲ ದಿನನೂ ನಮ್ಮದೇ ದಿನ ಆಗಿರಲ್ಲ. ಎಲ್ಲ ದಿನನೂ ನೀವು ಅನ್ಕೊಂಡಷ್ಟೇ ಪ್ರಾಫಿಟ್ ಬರಬೇಕು ಅನ್ನೋದೇನಿಲ್ಲ. ಕೆಲವು ದಿನ ಕಮ್ಮಿ ಪ್ರಾಫಿಟ್ ಬರುತ್ತೆ, ಕೆಲವು ದಿನ ಜಾಸ್ತಿ ಬರ್ಬೋದು. ಇಲ್ಲಿ ಏನು ಒಂದು ಕೇಳ್ತಾರೆ ಯೂಶಲಿ, ಹೆಂಗೆ ನಾವು ಎಕ್ಸಿಟ್ ಹಾಕೋದು, ಇಲ್ಲಿಗೆ ಬರುತ್ತೆ ಅನ್ನೋದು ಅಥವಾ ಇಲ್ಲಿಗೆ ಹೋಗುತ್ತೆ ಅನ್ನೋದು ಅಂತ. ಅದಕ್ಕೆ ಬೇರೆ ಬೇರೆ ಟ್ಯುಟೋರಿಯಲ್ ಮಾಡಬೇಕು, ಈ ಥರನೇ ಎಕ್ಸಿಟ್ ಹೆಂಗಾಗಬೇಕು, ಈ ಥರನೇ ನೀವು ಎಲ್ಲಿ ಬರಬೇಕು ಅನ್ನೋದು. ಯಾವಾಗ ಬಿಗ್ ರೆಡ್ ಕ್ಯಾಂಡಲ್ ಕಾಣಿಸುತ್ತೆ, ಐ ಥಿಂಕ್ ದ್ಯಾಟ್ಸ್ ಫೈನ್ ಡೇ ಟು ಎಕ್ಸಿಟ್ ಅನ್ನೋದು. ಸಮ್ವೇರ್ ಹಿಯರ್ ಒಂದು 5 to 6% ಎಕ್ಸಿಟ್ ಆಗೋವಾಗ ಒಳ್ಳೆ ಟೈಮ್ ಅದು ಎಕ್ಸಿಟ್ ಆಗ್ಬೋದು. ಇಲ್ಲಿ ಕೂಡ ಚಾನ್ಸ್ ಇತ್ತು. ಇಫ್ ಲಾಸ್ ಏನು ಮಾಡೋಕ್ಕಾಗಲ್ಲ, ಒಂದ್ಸರಿ 15% ತೊಗೊಂಡಿರ್ತೀರಾ, ಇನ್ನೊಂದು ಸರಿ 30% ತೊಗೊಂಡಿರ್ತೀರಾ, ಒಂದ್ಸರಿ 5% ಲಾಸ್ ಆಗೋದು, ಅಥವಾ 5% ಲಾಸ್ ಇಲ್ಲ, ಬಿಕಾಸ್ ನೀವು ಲಾಸ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಲಾಸ್ ಆಗ್ತೀರಾ ಅಂದರೆ 3% ಲಾಸ್ ಆಗ್ತೀರಾ. ಒಂದ್ಸರಿ 3% ಲಾಸ್ ಆದ್ರೆ ಏನಾಗುತ್ತೆ, ಬಟ್ ಆದರೂ ಕೂಡ ಇಲ್ಲಿ ನಿಮಗೆ ಚಾನ್ಸ್ ಇರುತ್ತೆ 6%, 7%ವರೆಗೂ. ಅದರಲ್ಲಿ ನೀವು ಎಷ್ಟು ಬೇಕಾದರೂ ತಗೋಬೋದಿತ್ತು. ದೆನ್ ನೆಕ್ಸ್ಟ್ ಪೊಸಿಷನ್, ನೆಕ್ಸ್ಟ್ ಮತ್ತೇನೆ ಹಿಂಗೆ ಫಾರ್ಮ್ಯಾಟ್ ಆಗುತ್ತೆ. ನಾನು ಸ್ವಲ್ಪ ಇದನ್ನೆಲ್ಲ ಹೈಡ್ ಮಾಡಿಬಿಡ್ತೀನಿ, ಸೊ ನಿಮ್ಗೆ ಈಸಿಯಾಗಿ ಕಾಣಿಸ್ಲಿ. ನೆಕ್ಸ್ಟ್ ಪೊಸಿಷನ್ನು ಮತ್ತೆ ಸೇಮ್ ಒಂದು ಚಾನಲ್ ಫಾರ್ಮ್ಯಾಟ್ ಬರುತ್ತೆ. ಇಲ್ಲೂ ಚಾನಲ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಚಾನಲ್ ನೀವು ಬ್ರೇಕ್ ಆಗೋವರೆಗೂ ಎಂಟ್ರಿ ಆಗಬೇಡಿ, ಆರಾಮಾಗಿ ಕೂತ್ಕೊಳ್ಳಿ, ಆರಾಮಾಗಿ ದಿನ ಹೋಗಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಬನ್ನಿ ಮನೆಗೆ, ಇಷ್ಟೇ ಲೈಫ್ ಹಿಂಗೆ ನಡೀತಾ ಅಲ್ಲಿ. ಚಾನ್ಸ್ ಸಿಕ್ಕಿದಾಗ ಎಂಟ್ರಿ ಆಗಬೇಕು, ಎಕ್ಸಿಟ್ ಆಗಬೇಕು, ದಾಟ್ಸ್ ಅ ಸ್ವಿಂಗ್ ಟ್ರೇಡರ್. ಸರಿ, ಇವಾಗ ಚಾನ್ಸ್ ಸಿಕ್ಕಿದ್ಯಾ? ಎಸ್, ಒಂದು ದಿನ ರೆಡ್ ಬರುತ್ತೆ, ಸೊ ಹೊರಗಡೆನೆ ಕ್ಲೋಸ್ ಆಗುತ್ತೆ. ನೀವು ಅದು ಬೆಳಗಿಗೆ ಬ್ಲೂ ವೆಯ್ಟ್ ಮಾಡಿ ನೋಡೋಣ ಅಂತ, ಒಂದು ಗ್ರೀನ್ ಕ್ಯಾಂಡಲ್ ಬರುತ್ತೆ, ಸೊ ಅದು ಹೊರಗಡೆನೆ ಕ್ಲೋಸ್ ಆಗುತ್ತೆ. ಸಾರಿ, ಅಲ್ಲಿ ತಗೋತೀರಾ ನೀವು. ಅಲ್ಲಿ ತಗೊಂಡು ನೆಕ್ಸ್ಟ್ ಡೇ ವೆಯ್ಟ್ ಮಾಡ್ತೀರಾ, ಗ್ರೀನ್ ಕ್ಯಾಂಡಲ್ ಬರುತ್ತೆ, ಖುಷಿ ಆಗುತ್ತೆ. ಅದ್ರ ನೆಕ್ಸ್ಟ್ ಡೇ ಏನು ಮಾಡ್ತೀರಾ, ರೆಡ್ ಕ್ಯಾಂಡಲ್ ಬೈ ಆಗುತ್ತೆ. ಬಟ್ ನಿಮ್ಮ ಸ್ಟಾಪ್ ಲಾಸ್ ಅಂತೂ ಇಟ್ಟಾಗಿಲ್ಲ, ಬಿಕಾಸ್ ಸ್ಟಾಪ್ ಲಾಸ್ ಸಮ್ವೇರ್ ಹಿಯರ್, ಇಲ್ಲಿ ಸ್ವಲ್ಪ ಜಾಸ್ತಿನೇ ಸ್ಟಾಪ್ ಲಾಸ್ ಇದೆ, ಬಿಕಾಸ್ ಅದರ ಹಿಂದಿನ ಒಂದು ಕ್ಯಾಂಡಲ್ ತುಂಬ ಲೋ ಇದೆ. ಸೊ ಜಾಸ್ತಿನೇ ರಿಸ್ಕ್ ಇತ್ತು ಇಲ್ಲಿ. ಓಕೆ, ಬಟ್ ಕೆಲವು ಟ್ರೇಡ್ಗಳನ್ನ ನೀವು ಜಾಸ್ತಿ ರಿಸ್ಕ್ ತೊಗೋಬೇಕಾಗುತ್ತೆ. ಕೆಲವು ಟ್ರೇಡ್ಗಳು ನಿಮ್ಮ ರಿಸ್ಕ್ ಹೆಂಗಿರುತ್ತೆ ಅನ್ನೋದು ನಿಮ್ಮ ಒಂದು ಕ್ಯಾಪಿಟಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಅಷ್ಟು ತೊಗೋಬೋದಾ ತೊಗೋಬಾರ್ದಾ ಅಂತ. ಯಾವಾಗ ಇದನ್ನು ಕ್ರಾಸ್ ಮಾಡ್ತು, ನೀವು ಆಬ್ವಿಯಸ್ಲಿ ಸೆಲ್ ಮಾಡಲೇಬೇಕು, ಬಿಕಾಸ್ ನಿಮ್ಮ ಸ್ಟಾಪ್ ಲಾಸ್ ಅನ್ನೋದು ಸ್ಟ್ರಿಕ್ಟ್ ಆಗಿ ನೀವು ಫಿಕ್ಸ್ ಮಾಡಲೇಬೇಕು. ಸರಿ, ಹಾಕಿದ್ದೀರಾ, ನೆಕ್ಸ್ಟ್ ರೆಡ್ ಬರುತ್ತೆ, ಭಯ ಆಗುತ್ತೆ, ಅಥವಾ ಒಂದು ಟೆನ್ಷನ್ ಇರುತ್ತೆ ನಿಮ್ಮ ತಲೆಯಲ್ಲಿ. ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಬರುತ್ತೆ, ಖುಷಿ ಆಗುತ್ತೆ. ನೆಕ್ಸ್ಟ್ ಡೇ ಓಪನ್ ಹೈ, ದೆನ್ ಅಗೈನ್ ಇಟ್ ರೀಚ್ ಆಲ್ ದ ವೇ ಟು ಟಾಪ್. ನೋಡೋಣ ಎಷ್ಟು ಬಂದಿದೆ ಇಲ್ಲಿ ಅಂತ. ಸಿ, ಇಲ್ಲಿ 11% ಬೇಡ ರೀ, 10% ಇಟ್ಕೊಳ್ಳಿ, 9% ಇಟ್ಕೊಳ್ಳಿ, 8% ಆದರೂ ಇಟ್ಕೊಳ್ಳಿ. ಇಷ್ಟು ರೇಷಿಯೋ ಅಂದರೆ ಒಂದು 3-4% ರಿಸ್ಕ್ ಇಟ್ಕೊಂಡು ಆಲ್ಮೋಸ್ಟ್ 10% ರಿಟರ್ನ್ನ ಮಾಡ್ತಾ ಇದ್ದೀರಾ. ಸೊ ಸಿ ಹೌ ಯು ಆರ್ ಅರ್ನಿಂಗ್ ಇಯರ್. ಇದು ರೀಸೆಂಟಾಗಿ ಆಗಿರೋದನ್ನ ತೋರಿಸಿದ್ದು ನಾನು. ಈ ಒಂದು ಇದು ಇಲ್ಲಿ ನೋಡಿ, ಬೇಕಾದ್ರೆ ಚಾರ್ಟ್ ಖಾಲಿ, ಈ ಕಡೆ ಯಾವುದೂ ಇಲ್ಲ. ಸೊ ರೀಸೆಂಟ್ ವಿಡಿಯೋ ಇದು, ಮತ್ತೆ ಚಾನಲ್ ಫಾರ್ಮೇಟ್ ಆಗ್ತಾ ಇದೆ. ಹೆಂಗೆ ಸುಮಾರು ಕಡೆಗಳು ನನ್ನ ಪ್ರಾಫಿಟ್ಗಳನ್ನ, ನಾನು ಮತ್ತೆ ಇದನ್ನೆಲ್ಲ ಒಂದು ಕ್ಯಾಂಡಲ್ ಸ್ಟಿಕ್ಗಳನ್ನೆಲ್ಲ ಆನ್ ಮಾಡ್ತಾ ಇದ್ದೀನಿ, ನಾನು ಹಾಕಿರೋವಂಥ ಫಾರ್ಮೆಟ್ಗಳು, ಚಾನಲ್ ಫಾರ್ಮೆಟ್ ಏನಿದೆ ಅದೆಲ್ಲ. ಸೊ ಎಷ್ಟು ಕಡೆ ನೋಡಿ, ಪದೇ ಪ್ರಾಫಿಟ್ ಆಗ್ತಾನೆ ಇರುತ್ತೆ. ಅದೇ ನೀವೇನಾದರೂ ನಾರ್ಮಲ್ ಆಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಎಷ್ಟು ಬರ್ತಿತ್ತು ಅಂತ ರಿಟರ್ನ್ ತೋರಿಸ್ತೀನಿ. ಸುಮ್ಮನೆ ಒಂದು ಪ್ರೈಸಲ್ಲಿ ನಿಮಗೆ ತೋರಿಸೋಣ. ಸಮ್ವೇರ್ ಹಿಯರ್ ಎಲ್ಲೋ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಇಲ್ಲೆಲ್ಲೋ ಮಾಡ್ತೀರಾ,
ಅಂತ ಇಲ್ಲಿವರೆಗೂ ಬಂದಿದೆ. ಇವತ್ತಿನ ಒಂದು ಪ್ರೈಸ್ ಪ್ರಕಾರ ಇಷ್ಟಿದೆ. ಸೊ ನಿಮಗೆ 419 ದಿನಗಳಲ್ಲಿ 1.5 ವರ್ಷದಲ್ಲಿ 25% ಬೆಳೆದಿದೆ ನಿಮ್ಮ ಒಂದು ಸ್ಟಾಕ್. ಬಟ್ ನಾನು ಹೇಳಿದ್ರಲ್ಲಿ, ಇವಾಗ ನಾನು ಚಾನೆಲ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಪ್ರಾಫಿಟ್ ತೋರಿಸಿದ್ರಲ್ಲಿ ಎಷ್ಟು ಪರ್ಸೆಂಟ್ ಬಂತು? ಒಂದ್ಸರಿ 20 ಬಂತು, ಒಂದ್ಸರಿ 10 ಬಂತು, ಒಂದ್ಸರಿ 9, 8 ಬಂತು, ಇನ್ನೊಂದ್ಸರಿ 15 ಬಂತು. ಆಲ್ಮೋಸ್ಟ್ ನೀವು ಇದಕ್ಕಿಂತ ತ್ರಿಬಲ್ ಪ್ರಾಫಿಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಫುಲ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, 25% ಅಲ್ಲಿ ಕೂತಿದ್ದಾರೆ. ಅಂದ್ರೆ ನಾನು 1 ಲಕ್ಷ ಹಾಕಿದ್ದೆ, ಇವತ್ತು 1,25,000 ಆಗಿದೆ ಅಂತ ನೀವು ನಗ್ತಾ ಇರ್ತೀರಾ. ಬಿಕಾಸ್ ಅದಕ್ಕಿಂತ ಜಾಸ್ತಿನೇ ನೀವು ಪ್ರಾಫಿಟ್ ಮಾಡಿರ್ತೀರಾ. ಇಲ್ಲಿ 15%, ಇಲ್ಲಿ 30%, ಇಲ್ಲೇ 45% ಆಗೋಯ್ತು, ಇಲ್ಲೊಂದು 50%, ಇಲ್ಲೊಂದು 55%. ಓಕೆ, ಇದು ಒಂದು ಆವರೇಜ್ ರೌಂಡ್ ಆಫ್ ಮಾಡಿರುವಂಥದ್ದು. ಇನ್ನೋ ಪಾಯಿಂಟ್ನೆಲ್ಲ ಸೇರಿಸ್ಕೊಂಡು ಮಾಡೋದಿದ್ರೆ, ಅಥವಾ ಕರೆಕ್ಟ್ ಟೈಮ್ ಎಕ್ಸಿಟ್ ಆಗಲ್ಲ, ಕರೆಕ್ಟ್ ಟೈಮ್ಗೆ ಎಂಟ್ರಿ ಆಗದೆ ಇರ್ಬೋದು, ಅದನ್ನೆಲ್ಲ ನೋಡ್ಕೊಂಡು ಕೆಲವು ಸರಿ ಲಾಸಸ್ ಆಗಿರೋದು ನೋಡ್ಕೊಂಡ್ರೆ, ಅವ್ನು 25,000 ಪ್ರಾಫಿಟ್ ಮಾಡಿರ್ತಾನೆ, ನೀವು 50,000 ಪ್ರಾಫಿಟ್ ಮಾಡಿರ್ತೀರ. ಡಬಲ್ ಪ್ರಾಫಿಟ್ ಅದಕ್ಕಿಂತ ಜಾಸ್ತಿನೇ ಮಾಡಿರ್ತೀರಾ. ಸೊ ಟೆನ್ಷನ್ನು ಕಮ್ಮಿ ಇರುತ್ತೆ. ಡೌನ್ ಹೋದಾಗ ಬಿಡ್ತೀರಾ, ಅಪ್ ಹೋದಾಗ ಸೆಲ್ ಮಾಡ್ತೀರಾ. ದಿಸ್ ಇಸ್ ಹೌ. ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಸಿಂಪಲ್ ಆಗಿರ್ಬೇಕು, ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ ಹೋಗ್ಬಾರ್ದು. ಯಾವ ಅದು ಇದು ಆ ಫಾರ್ಮ್ಯಾಟ್ ಆಗಿರ್ಬೋದು, ಈ ಸ್ಟ್ರಾಟಜಿ ಆಗಿರ್ಬೋದು, ಇನ್ನೊಂದು ಸ್ಟ್ರಾಟಜೀಸ್ ಆರ್ ಅಕಾರ್ಡಿಂಗ್ ಟು ಲೈಕ್ ಸುಮಾರು ಜನ ದೊಡ್ಡವರು ಹೇಳಿರೋ ಪ್ರಕಾರ ಮೆಂಟಲ್ ಸ್ಟ್ರಾಟಜಿ ಅನ್ನೋದು ಅಷ್ಟೇ ಅಂತಿರೋದು. ಯಾವುದೇ ಸ್ಟ್ರಾಟಜೀಸ್ ಇಲ್ಲ. ಬಿಕಾಸ್ ಪ್ರೈಸ್ ಆಕ್ಷನ್ ಅನ್ನೋದು ಇಷ್ಟೇ ಕಿಂಗು. ಆ ಪ್ರೈಸ್ಗೆ ಅದು ನಿಲ್ಲುತ್ತಾ ನಿಲ್ಲಲ್ವಾ ಅನ್ನೋದಷ್ಟೇ ಸ್ಟಾಕ್ ಮಾರ್ಕೆಟ್. ಬೇರೆ ಎಲ್ಲ ಇರೋದೆಲ್ಲ ಹಿಸ್ಟಾರಿಕಲ್ ಡೇಟಾ ಇಂದ ಬರುವಂಥದ್ದು. ಅಂದ್ರೆ ಹಿಸ್ಟ್ರಿ ಡೇಟಾಗಳನ್ನ ತಗೊಂಡು ಅದು ನೀವು ಯಾವುದೇ ಒಂದು ಹಾಕೊಳ್ಳಿ, ಲೈಕ್ ಬಾಲಿಂಜರ್ ಬ್ಯಾಂಡ್ ಆಗಿರ್ಬೋದು, ಸಪ್ಲೈ ಡಿಮ್ಯಾಂಡ್ ಆಗಿರ್ಬೋದು, ಅಥವಾ ಇನ್ನೂ ಸುಮಾರಿದೆ ಇಂಡಿಕೇಟರ್ಸ್. ನಾನು ಇಲ್ಲಿ ತೋರಿಸೋದ್ರೆ ಲಿಸ್ಟೇ ಇದೆ, ಸುಮಾರು ಇಂಡಿಕೇಟರ್ಸ್ಗಳಲ್ಲಿ ಹಾಕಿದೀವಿ ನೋಡಿ. ಎಷ್ಟು ಎಲ್ಲ ಫೇವ್ರೇಟ್ ಲಿಸ್ಟ್ಗೆ CPR ಆಗಿರ್ಬೋದು, ಪಿವೋಟ್ ಆಗಿರ್ಬೋದು, ಲೈಕ್ ADX ಆಗಿರ್ಬೋದು, ಲೈಕ್ ಮೂವಿಂಗ್ ಆವ್ರೇಜ್ ಎಲ್ಲ ಇದೆ. ಎಲ್ಲ ಸ್ಟಾರ್ ಹಾಕೊಂಡು ಕೂತ್ಕೊಂಡಿದ್ದೀವಿ. ಏನೇ ಮಾಡಿದ್ರು ಮೆಂಟಲಿ ಒಂದು ಸ್ಟ್ರಾಟಜಿ ಏನಿದೆ, ಅದ್ರ ಮುಂದೆ ಇವೆಲ್ಲ ಇಂಡಿಕೇಟರ್ಸ್ ಏನೂ ಇಲ್ಲ. ಇಂಡಿಕೇಟರ್ಸ್ ಆರ್ ಜಸ್ಟ್ ನೆನಪು ಸಾಕಷ್ಟೇ ನಿಮಗೆ. ಓಕೆ, ಹಿಂಗಾಗುತ್ತಿದೆ ನೋಡಿ ಅಂತ ನಿಮ್ಗೆ ಗೊತ್ತಿರಲೇಬೇಕು, ಗೊತ್ತಿರುತ್ತೆ ನಿಮಗೆ. ಆಲ್ರೆಡಿ ನೀವು ಮಾರ್ಕೆಟಲ್ಲಿ ಇದ್ದೀರಾ ಅಂದರೆ. ಲಾಂಗ್ ಟರ್ಮ್ ಅಲ್ಲಿ ಹೇಗೆ ದುಡ್ಡು ಮಾಡ್ತಾರೆ ಅಂಡ್ ಶಾರ್ಟ್ ಟರ್ಮ್ ಅಲ್ಲಿ ನೀವು ಬೈಯಿಂಗ್ ಅಂಡ್ ಸೆಲ್ಲಿಂಗ್, ಸ್ವಿಂಗ್ ಟ್ರೇಡಿಂಗ್ ಇಂದ ಯಾವ ರೀತಿ ಮಾಡ್ಬೋದು ಅಂತ, ಅದಕ್ಕೆ ನಿಮಗೆ ಡಬಲ್ ತ್ರಿಬಲ್ ಮಾಡುವಂಥ ಲಾಂಗ್ ಟರ್ಮ್ಗಿಂತ ಈಸಿ ಐಡಿಯಾ ಅನ್ನೋದಕ್ಕಿಂತ ಏನಂತಾರೆ ಅಂದ್ರೆ, ಇದೆಲ್ಲ ಒಂದು ಚಾನ್ಸಸ್, ಎಲ್ಲರಿಗೂ ಸಿಗಲ್ಲ ಈ ಒಂದು ಚಾನ್ಸ್. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.